ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 6ನೇ ತರಗತಿಯ ಸಮಾಜ ಪೌರನೀತಿ ವಿಭಾಗದಿಂದ ಅಧ್ಯಾಯ 20 ರಾಷ್ಟ್ರೀಯ ಭಾವೈಕ್ಯತೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಹಿಂದಿನ ಪಾಠಗಳು ಬೇಕು ಅಂತಂದರೆ ನೀವು ನನ್ನ ಒಂದು ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ನೋಡಿದ್ರೆ ನಿಮಗೆ ಎಲ್ಲ ಒಂದು ಪಾಠದ ಪ್ರಶ್ನೋತ್ತರಗಳು ಸಿಗುತ್ತೆ. ಸೊ ಬನ್ನಿ, ರಾಷ್ಟ್ರೀಯ ಭಾವೈಕ್ಯತೆ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಸೀದಾ ಡೈರೆಕ್ಟಾಗಿ ಕ್ವಶನ್ ಆನ್ಸರ್ಸೇ ಇದೆ. ಸೊ ಬನ್ನಿ ನೋಡೋಣ. ರಾಷ್ಟ್ರೀಯ ಭಾವೈಕ್ಯತೆ. ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಅದರೊಳಗಡೆ ಮೊದಲನೇ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಉತ್ತರ, ರಾಷ್ಟ್ರೀಯ ಭಾವೈಕ್ಯವೆಂದರೆ ಒಬ್ಬರು ಇನ್ನೊಬ್ಬರ ಬಗ್ಗೆ ಅಥವಾ ಒಂದು ಜನಾಂಗ ಇನ್ನೊಂದು ಜನಾಂಗದ ಬಗ್ಗೆ ದ್ವೇಷ, ಅಸೂಯೆ ಮತ್ತು ಪೂರ್ವಗ್ರಹ ಪೀಡಿತರಾಗದೆ ದೇಶದ ಜನರು ತಾವೆಲ್ಲ ಒಂದೆಂಬ ಭಾವನೆಯನ್ನು ಹೊಂದಿರುವುದೇ ರಾಷ್ಟ್ರೀಯ ಭಾವೈಕ್ಯತೆಯಾಗಿದೆ. ಮತ್ತೊಮ್ಮೆ, ರಾಷ್ಟ್ರೀಯ ಭಾವೈಕ್ಯವೆಂದರೆ ಒಬ್ಬರು ಇನ್ನೊಬ್ಬರ ಬಗ್ಗೆ ಅಥವಾ ಒಂದು ಜನಾಂಗ ಇನ್ನೊಂದು ಜನಾಂಗದ ಬಗ್ಗೆ ದ್ವೇಷ, ಅಸೂಯೆ ಮತ್ತು ಪೂರ್ವಾಗ್ರಹ ಪೀಡಿತರಾಗದೆ ದೇಶದ ಜನರು ತಾವೆಲ್ಲ ಒಂದೆಂಬ ಭಾವನೆಯನ್ನು ಹೊಂದಿರುವುದೇ ರಾಷ್ಟ್ರೀಯ ಭಾವೈಕ್ಯತೆಯಾಗಿದೆ. ಸೊ ಬನ್ನಿ, ಎರಡನೇ ಪ್ರಶ್ನೆ ನೋಡೋಣ. ಬಹುತ್ವ ಅಥವಾ ಬಹು ಸಂಸ್ಕೃತಿ ಎಂದರೇನು? ಉತ್ತರ, ವಿವಿಧ ಭಾಷೆ, ಸಂಸ್ಕೃತಿ, ಧರ್ಮಗಳಲ್ಲಿ ನಂಬಿಕೆ ಇಟ್ಟಿರುವ ಜನ ಸಮುದಾಯದ ಜೀವನ ವಿಧಾನವನ್ನು ಬಹುಸಂಸ್ಕೃತಿ ಅಥವಾ ಬಹುತ್ವ ಎನ್ನುವರು. ಮತ್ತೊಮ್ಮೆ, ವಿವಿಧ ಭಾಷೆ, ಸಂಸ್ಕೃತಿ, ಧರ್ಮಗಳಲ್ಲಿ ನಂಬಿಕೆ ಇಟ್ಟಿರುವ ಜನ ಸಮುದಾಯದ ಜೀವನ ವಿಧಾನವನ್ನು ಬಹುಸಂಸ್ಕೃತಿ ಅಥವಾ ಬಹುತ್ವ ಎನ್ನುವರು. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಏಕತೆಗೆ ಪೂರಕವಾದ ಅಂಶಗಳನ್ನು ಪಟ್ಟಿ ಮಾಡಿ. ಉತ್ತರ, ಭಾರತದಲ್ಲಿ ಏಕತೆಗೆ ಪೂರಕವಾದ ಅಂಶಗಳು: ಮೊದಲನೇದಾಗಿ ಜಾತ್ಯತೀತತೆ, ಎರಡನೇದು ಪ್ರಜಾಪ್ರಭುತ್ವ, ಮೂರನೇದು ರಾಷ್ಟ್ರೀಯ ಹಬ್ಬಗಳು, ನಾಲ್ಕನೇದು ನಮ್ಮ ರಾಷ್ಟ್ರೀಯ ಲಾಂಛನಗಳು, ಐದನೇದು ಪರಸ್ಪರ ಅನ್ಯೋನ್ಯತೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡೋಣ. ಜಾತಿವಾದವು ಏಕತೆಗೆ ಹೇಗೆ ಮಾರಕ? ಚರ್ಚಿಸಿ. ಉತ್ತರ, 1. ಜಾತಿವಾದವು ಜನರ ನಡುವೆ ಒಡಕುಗಳನ್ನು ಸೃಷ್ಟಿಸುತ್ತವೆ, ರಾಷ್ಟ್ರೀಯ ಏಕತೆಗೆ ಅಡ್ಡಿಯಾಗುತ್ತದೆ. ಈ ಪ್ರಶ್ನೆ ಡೈರೆಕ್ಟಾಗಿ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಸೊ ಹಾಗಾಗಿಬಿಟ್ಟು ಕರೆಕ್ಟಾಗಿ ನಾವು ಪಾಠವನ್ನು ಕೇಳಿ ಅದರ ಒಂದು ಮೇನ್ ಥೀಮನ್ನು ಅರ್ಥ ಮಾಡಿಕೊಂಡ್ರೆ ಈ ಒಂದು ಆನ್ಸರ್ಸ್ಗಳನ್ನು ಬರೆಯೋಕ್ಕೆ ಸಾಧ್ಯ. ಸೊ ಈ ಪಾಯಿಂಟ್ಸ್ಗಳನ್ನು ಬಿಟ್ಟು ಇನ್ನೂ ಹೆಚ್ಚಿನ ಪಾಯಿಂಟ್ಸ್ಗಳನ್ನು ನೀವು ಆ್ಯಡ್ ಮಾಡ್ಕೋಬಹುದು. ಓಕೆ. ರಾಷ್ಟ್ರೀಯ ಏಕತೆಗೆ ಅಡ್ಡಿಯಾಗುತ್ತದೆ. ಜಾತಿವಾದವು ಬೇರೆ ಜಾತಿಯ ವಿರುದ್ಧವಾಗಿ ತಮ್ಮ ಜಾತಿಯನ್ನು ಎತ್ತಿಕಟ್ಟುವುದು, ತಾರತಮ್ಯಕ್ಕೆ ಕಾರಣವಾಗುತ್ತದೆ. ಘರ್ಷಣೆಗಳು ಮತ್ತು ಹಿಂಸೆಯನ್ನು ಪ್ರಚೋದಿಸುತ್ತವೆ. ಸಾಮಾಜಿಕ ಚಲನಶೀಲತೆಯನ್ನು ನಿರ್ಬಂಧಿಸುತ್ತವೆ. ಆರ್ಥಿಕ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತವೆ. ಇದಿಷ್ಟು ಸಹ ಜಾತಿವಾದ ಅನ್ನೋದು ನಮ್ಮ ಒಂದು ಏಕತೆಗೆ ಹೇಗೆ ಮಾರಕ ಅನ್ನೋದು ಪಾಯಿಂಟ್ಸ್ ಇದೆ. ಓಕೆ. ನೆಕ್ಸ್ಟ್ ಪ್ರಶ್ನೆ, ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ಯಾವ ನಿರ್ದಿಷ್ಟ ಕ್ರಮಗಳನ್ನು ತೆಗೆದುಕೊಳ್ಳಬಹುದು? ನಾವು ಮಕ್ಕಳಲ್ಲಾಗಿರಬಹುದು, ನಮ್ಮ ಸಮಾಜದಲ್ಲಾಗಿರಬಹುದು, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಬೇಕು ಅಂತ ಅಂದರೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು? ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ನೀಡಬೇಕು. ಎಲ್ಲ ಭಾಷೆ ಹಾಗೂ ಸಂಸ್ಕೃತಿಗಳಿಗೆ ಗೌರವ ನೀಡಬೇಕು. ನೆಕ್ಸ್ಟ್, ಸಂವಿಧಾನದ ಮೌಲ್ಯಗಳನ್ನು ಪಾಲಿಸುವುದು. ಸ್ವಾತಂತ್ರ್ಯ ದಿನ, ಗಣರಾಜ್ಯ ದಿನ ಮುಂತಾದ ರಾಷ್ಟ್ರೀಯ ಹಬ್ಬಗಳನ್ನು ಒಟ್ಟಿಗೆ ಆಚರಿಸುವುದು. ಶಾಲೆಗಳಲ್ಲಿ ರಾಷ್ಟ್ರೀಯ ಏಕತೆ ಬಗ್ಗೆ ಬೋಧನೆ ನೀಡಬೇಕು. ಹೌದು, ಇದು ವೆರಿ ಇಂಪಾರ್ಟೆಂಟು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಥರ ಚಿಕ್ಕವರಿದ್ದಾಗಲೇ, ಅಂದರೆ ಚಿಕ್ಕ ಮಕ್ಕಳಿದ್ದಾಗಲೇ ನಾವು ಶಾಲೆಗಳಲ್ಲಿ ರಾಷ್ಟ್ರೀಯ ಏಕತೆ ಅಂದ್ರೇನು, ಏನು ಸಾಮರಸ್ಯ ಅಂತ ಅಂದರೆ ಏನು, ಬೇರೆ ಒಂದು ಜಾತಿಗೆ ಯಾವ ರೀತಿಯಾಗಿ ಗೌರವವನ್ನು ಕೊಡಬೇಕು, ನಾವೆಲ್ಲರೂ ಒಂದೇ ಅನ್ನೋ ಭಾವನೆ
ಈ ಎಲ್ಲವುದನ್ನು ಸಹ ನಾವು ಶಾಲೆಯಲ್ಲೇ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಬೇಕು. ಆಗಲೇ ಅವರು ಮುಂದೆ ಒಂದು ಒಳ್ಳೆ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಒಂದು ಭಾವೈಕ್ಯತೆಯನ್ನು ಸಾಧಿಸೋಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್, ಪ್ರಾಂತ್ಯ, ಜಾತಿ, ಭಾಷೆಯ ಭೇದವನ್ನು ತ್ಯಜಿಸುವುದು. ಎಲ್ಲರೂ ಭಾರತೀಯರು ಎಂಬ ಭಾವನೆ ಬೆಳೆಸಬೇಕು. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರ ಚಿಹ್ನೆಗಳಿಗೆ ಗೌರವ ನೀಡುವುದು. ಸಹಬಾಳ್ವೆ, ಸಹಕಾರ, ಸಹೋದರತ್ವವನ್ನು ಉತ್ತೇಜಿಸಬೇಕು. ಲಾಸ್ಟ್ ಪಾಯಿಂಟ್, ಭಾರತದಲ್ಲಿರುವ ವಿವಿಧ ಭಾಷೆ ಸಂಸ್ಕೃತಿಗಳನ್ನು ಗೌರವಿಸಬೇಕು. ಇದು ಸಹ ವೆರಿ ಇಂಪಾರ್ಟೆಂಟ್. ಈ 10 ಪಾಯಿಂಟ್ಗಳನ್ನು ನಾನು ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಬಹುದಾದ ಕ್ರಮಗಳಿಗೆ ನಾನು ಲಿಸ್ಟ್ ಮಾಡಿದ್ದೀನಿ. ಇದು ಬಿಟ್ಟು ಇನ್ನೂ ಬಹಳಷ್ಟು ಪಾಯಿಂಟ್ಸ್ಗಳಿದೆ. ಸೊ ಅವನ್ನು ಸಹ ನಾವು ಯೋಚನೆ ಮಾಡಿ ಬರೀಬಹುದು. ಯಾವೆಲ್ಲ ಪಾಯಿಂಟಿಂದ ನಾವು ರಾಷ್ಟ್ರೀಯ ಭಾವೈಕ್ಯತೆಯ ಮಕ್ಕಳಲ್ಲಾಗಿರಬಹುದು, ಸಮಾಜದಲ್ಲಿರುವ ಎಲ್ಲ ಜನರು ಆಗಿರಬಹುದು, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಯಾವ ರೀತಿಯಾಗಿ ನಾವು ಸಾಧಿಸಬಹುದು ಅಂತ ನೋಡ್ಬೋದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ಏಕತೆಗೆ ಅಡ್ಡಿ ಉಂಟು ಮಾಡುವ ಬಹಳಷ್ಟು ಅಂಶಗಳಿದ್ದಾವೆ. ಅದರೊಳಗಡೆ ವೆರಿ ಇಂಪಾರ್ಟೆಂಟು ಇದೆಯಲ್ವ, ಜಾತ್ಯತೀತತೆ, ಜಾತಿವಾದ ಇದೆಯಲ್ವ, ಅದು ಜಾತೀಯತೆ. ನಮ್ಮ ಜಾತಿ ಹೆಚ್ಚು, ನಿಮ್ಮ ಜಾತಿ ಕಡಿಮೆ. ಸೊ ನಮ್ಮ ಒಂದು ದೇಶ ಇಷ್ಟೊಂದು ಮುಂದುವರೆದ್ರೂ ಸಹ ಇದು ಇನ್ನೂ ಪ್ರಚಲಿತವಾಗಿರುವಂತಹ ಅಂಶವಾಗಿದೆ, ಮಾರಕ ಆಗಿದೆ ಅಲ್ವಾ. ಸೊ ಏನು ಮಾಡಿದ್ರೂ ಅಂದರೆ ಹಿಂದಿನ ಐ ಅಗ್ರಿ ಏನಪ್ಪ ಅಂತ ಹೇಳಿದರೆ, ಹಿಂದೆ ನಾವೊಂದು ಜನರಿಗೂ ಈಗಿನ ಜನರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಏನೋ ಸ್ವಲ್ಪ ಕೆಲವೊಂದು ಮೂಢನಂಬಿಕೆಗಳನ್ನು ಬಿಟ್ಟಿದ್ದಾರೆ, ಕೆಲವೊಂದು ರಿಚುವಲ್ಸ್ಗಳನ್ನು ಬಿಟ್ಟಿದ್ದಾರೆ. ಆದರೆ ಇನ್ನೂ ಸಹ ಜಾತಿವಾದ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಾಗಿರಬಹುದು ಅಥವಾ ಸಿಟಿಗಳಲ್ಲೂ ಕೆಲವೊಂದು ಮನೆಗಳಲ್ಲಿ ಇದಿನ್ನೂ ನಡೀತಾ ಇದೆ. ಸೊ ಬಹಳಷ್ಟು ಮಾರಕ ಅಂಶ ನಮ್ಮ ಒಂದು ಭಾವೈಕ್ಯತೆಗೆ ಅಡ್ಡಿ ಉಂಟು ಮಾಡ್ತಾ ಇರೋದು ಅಂತ ಅಂದರೆ ಮೇನ್ ಕಾರಣ ಇದೆ, ಜಾತೀಯತೆ. ಅದಾದಮೇಲೆ ನೆಕ್ಸ್ಟು ಮತೀಯವಾದ ಅಂತಲೂ ಇದೆ ಅಲ್ವಾ. ಸೊ ಮತೀಯವಾದದಲ್ಲಿ ನಾವೇನಾಗ್ತಾ ಇದೆ, ಎಷ್ಟೊಂದು ಈ ಒಂದು ಕೋಮುಗಲಭೆ ಆಗ್ತಾ ಇದೆ, ಶಾಂತಿಯನ್ನು ಕದಡುವ ಒಂದು ಕೆಲಸ ನಡೀತಾ ಇರುತ್ತೆ, ಜೀವನ ನಾಶ ಅಥವಾ ಆಸ್ತಿಪಾಸ್ತಿಗಳ ನಾಶ ನಡೀತಾ ಇದೆ. ಈ ಒಂದು ಕೋಮುವಾದ ಇದೆಯಲ್ವಾ, ಅಥವಾ ಮತೀಯವಾದ ಇದೆಯಲ್ವಾ, ಅದು ಜನರಲ್ಲಿ ಹೊಂದಾಣಿಕೆ ಇಲ್ಲದಂತೆ ಮಾಡ್ತಾ ಇದೆ. ಹೀಗಾಗಿ ನಮ್ಮ ದೇಶದ ಪ್ರಗತಿಗೆ ಒಂದು ತೊಡಕು ಉಂಟಾಗ್ತಾ ಇರೋದು. ಇನ್ನು ನೆಕ್ಸ್ಟ್ ಇನ್ನೊಂದು ತೊಡಕು ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಪ್ರಾದೇಶಿಕವಾದ. ನಾವು ಫಸ್ಟು ಏನು ಇದು ಮಾಡ್ಕೊಬೇಕಂತ ಅಂದರೆ, ನಾವು ಪ್ರಾದೇಶಿಕ ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲ. ನಾವು ಮೊದಲು ಭಾರತೀಯರು, ಅನಂತರ ಒಂದು ರಾಜ್ಯ ಅಥವಾ ಒಂದು ಪ್ರದೇಶಕ್ಕೆ ಸೇರಿದವರು ಅನ್ನೋದು ನಮ್ಮ ಮನಸ್ಸಲ್ಲಿ ಎಲ್ಲಿಯವರೆಗೆ ಬರಲ್ವೋ ಅಲ್ಲಿಯವರೆಗೂ ಸಹ ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ರಾಷ್ಟ್ರೀಯ ಏಕತೆ ಅನ್ನೋದು ಸಾಧಿಸೋಕ್ಕಾಗೋದಿಲ್ಲ. ಸೊ ಐ ಹೋಪ್ ನಿಮಗೆ ನಾನು ಹೇಳಿರೋ ಪಾಯಿಂಟ್ಸ್ ಮನದಟ್ಟಾಗಿದೆ ಅಂದ್ಕೊಂಡಿದ್ದೀನಿ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.